ಹಾಯ್ ಫ್ರೆಂಡ್ಸ್, ಇವತ್ತು ಫಿಶ್ ಕಬಾಬ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ಒಂದು 3/4 kg ಇದೆ. ಇದು ಫಿಶ್ಶು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಾಗಿರೋದು ಇದು 3 ಪ್ಯಾಕೆಟು ಕಬಾಬ್ ಪೌಡ್ರು, ಚಿಕನ್ ಕಬಾಬ್ ಪೌಡ್ರ್ ತೊಗೋಬೋದು. ಮತ್ತು 1 ನಿಂಬೆಹಣ್ಣು, ಮತ್ತು 2 ಮೊಟ್ಟೆ ತೊಗೊಂಡಿದ್ದೀನಿ. 2 ಆದರೂ ಹಾಕ್ಬೋದು, 1 ಆದರೂ ಹಾಕ್ಬೋದು, ನೋಡ್ಕೊಂಡು ಹಾಕ್ಕೊಳ್ಳೋದು. ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ನೀವು ಕಾಶ್ಮೀರಿ ಇಲ್ಲಾಂದರೆ ಮಾಮೂಲಿ ಖಾರ ಪೌಡರ್ ಅದು ತೊಗೋಬೋದು. ಅರಿಶಿನ ಮತ್ತು ಉಪ್ಪು. ಇಷ್ಟು ಬೇಕಾಗುತ್ತೆ. ಇವಾಗ ಮಾಡೋದನ್ನು ಒಂದು ಅಗಲವಾದ ಒಂದು ಪಾತ್ರೆ ತೊಗೋಬೇಕಾಗುತ್ತೆ. ನಾನೊಂದು ಪ್ಲೇಟ್ ತೊಗೊಂಡಿದ್ದೀನಿ, ಊಟದ ತಟ್ಟೆ ತೊಗೊಂಡಿದ್ದೀನಿ ಅಗಲವಾದದ್ದು. ಅದಕ್ಕೆ ಇವಾಗ ಕಬಾಬ್ ಪೌಡ್ರ್ಗಳನ್ನ ಹಾಕ್ತಾಯಿದ್ದೀನಿ. ನಾನು ಫಿಶ್ ಯಾವ್ದು ತೊಗೊಂಡಿರೋದಂದರೆ ರೂಪ್ಚಂದ್ ತೊಗೊಂಡಿರೋದು. ಅದರೊಳಗಡೆ ಒಂದೇ ಮುಳ್ಳಿರುತ್ತೆ, ಅಂದರೆ ಚಿಕ್ಕ ಚಿಕ್ಕ ಸಣ್ಣದಿರುತ್ತೆ, ಜಾಸ್ತಿ ಏನಿರೋದಿಲ್ಲ. ರೂಪ್ಚಂದ್ ಫಿಶ್ಶು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನಾನಿದೊಂದು 3/4 kg ಮೇಲೆ ಇರೋದ್ರಿಂದ ನಾನು ಒಂದು 3 ಪ್ಯಾಕೆಟ್ ತೊಗೊಂಡಿದ್ದೀನಿ. ಮೊಟ್ಟೆ ತೊಗೊತಿದ್ದೀನಿ. ಇದಕ್ಕೂ ಬೇಕಾದರೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಪೆಪ್ಪರು ಮತ್ತು ಇದು ಜೀರಿಗೆ ಪುಡಿ ಎಲ್ಲ ಸಹ ಹಾಕ್ಕೋಬೋದು. ಗರಂ ಮಸಾಲನೂ ಹಾಕ್ಕೋಬೋದು. ನಾನು ಅದು 3 ಹಾಕ್ತಿಲ್ಲ. ಕಾರ್ನ್ಫ್ಲವರ್ ಹಾಕಿದೆ, ಅರಿಶಿನ, ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ನೀವು ಕಾಶ್ಮೀರಿ ಇಲ್ಲಾಂದರೆ ಮಾಮೂಲಿ ಅಚ್ಕಾರದ ಪುಡಿ ಸಹ ಹಾಕ್ಕೋಬೋದು. ನೋಡಿಕೊಂಡು ಉಪ್ಪು ಹಾಕಬೇಕು, ಯಾಕೆಂದರೆ ಕಬಾಬ್ ಪೌಡ್ರಲ್ಲಿ ಉಪ್ಪು ಇರುತ್ತೆ. ನಿಂಬೆ ರಸ ಹಾಕಬೇಕು. ನಿಂಬೆ ರಸ ಹಾಕ್ತಿದ್ದೀನಿ. ನೀವು ನಿಂಬೆ ರಸ ಆದರೂ ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ ಇದು ವಿನಿಗರ್ ಆದ್ರೂ ಹಾಕ್ಕೋಬೋದು. ನಾನು ನಿಂಬೆ ರಸ ಹಾಕ್ತಿದ್ದೀನಿ. ಒಂದೊಂದ್ಸಲಿ ವಿನಿಗರನ್ನು ಹಾಕ್ತೀನಿ. ನಿಂಬೆ ರಸ ಇಲ್ಲಾಂದರೆ ವಿನಿಗರ್ ಹಾಕ್ಬಿಟ್ಟು ಕೂಡ ಮಾಡ್ತೀನಿ. ಎಲ್ಲ ಹಾಕ್ಬಿಟ್ಟು ಒಂದು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀರು ಮಾತ್ರ ಹಾಕಬಾರ್ದು, ಯಾಕಂದರೆ ಮೊಟ್ಟೆ ಹಾಕಿರ್ತೀವಲ್ಲ, ಮೊಟ್ಟೆಯಲ್ಲೇ ಇರುತ್ತೆ. ಮತ್ತು ಮರ್ತಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹೇಳೋದನ್ನು ಮತ್ತು ಹಾಕೋದನ್ನು ಇವಾಗ ಕಲಸುವಾಗ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿರಿ, ಇದರೊಳಗಡೆ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳೋದು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಆವಾಗಲೇ ತೋರಿಸುವಾಗ ಮರ್ತಿದ್ದೆ. ಈ ಥರ ಸ್ವಲ್ಪ ಗಟ್ಟಿ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ಅದು ತುಂಬ ಗಟ್ಟಿಯಾಗೋಯ್ತಲ್ಲ, ಅದಕ್ಕೋಸ್ಕರ ಇನ್ನೂ 1 ಮೊಟ್ಟೆ ಹಾಕ್ತಿದ್ದೀನಿ. 1 ಮೊಟ್ಟೆಯಲ್ಲೇ ಸಾಕಾಗ್ತಿತ್ತು, ತುಂಬ ಗಟ್ಟಿ ಇತ್ತಲ್ಲ ಅಂದ್ಬಿಟ್ಟು ಹಾಕ್ತಿದ್ದೀನಿ. ನೀರು ಮಾತ್ರ ಹಾಕಬಾರ್ದು. ಇಲ್ಲಾಂದರೆ 1 ಮೊಟ್ಟೆ ಹಾಕಿ ಸ್ವಲ್ಪ ಮಾಮೂಲಿ ಅಡುಗೆ ಎಣ್ಣೆ ಬರುತ್ತಲ್ಲ, ಅಡುಗೆ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ. ಮೊಟ್ಟೆ 2 ಬೇಡ ಅಂತ ಹೇಳಿದ್ರೆ ಅಡುಗೆ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ನಾನು ಇನ್ನೊಂದು ಸ್ವಲ್ಪ ಕಬಾಬ್ ಪೌಡ್ರು ಮತ್ತು ಮೊಟ್ಟೆ ಹಾಕಿದ್ದು ನೋಡಿ ಚೆನ್ನಾಗಿದ್ದಾರ. ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಎಲ್ಲ ಕಲಿಸ್ಕೋಬೇಕು. ನೋಡಿ ಈ ಥರ ಎಲ್ಲ ಅದಕ್ಕೂ ಇವಾಗ ಹಚ್ತೀನಿ. ನೋಡಿ ಎಲ್ಲದಕ್ಕೂ ಹಚ್ಚಿಟ್ಟಿದ್ದೀನಿ. ಇವಾಗ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಇವಾಗ ಇದನ್ನು ಇದು ಫ್ರೀಝರಲ್ಲಿ ಎತ್ತಿಡ್ತೀನಿ. ಜಾಸ್ತಿ ಆಯಿತು ಅಂದ್ಬಿಟ್ಟು ಫ್ರೀಝರಲ್ಲಿ ಎತ್ತಿಡ್ತಿದ್ದೀನಿ ಈಗ. ಮತ್ತು ಎತ್ತಿಟ್ಬಿಟ್ಟು ನೋಡಿ ಈಗ ಕರಿತಾ ಇದ್ದೀನಿ. ಆಗಲೇ ಒಂದು ಕರೆದಿಟ್ಟಿದ್ದೆ, ಅದು ಸ್ಕಿಟ್ಟಾಗೋಗಿತ್ತು. ಮತ್ತು ಇವಾಗ ತಿರ್ಗಾ ಮತ್ತೆ ಕರಿಯೋದನ್ನು ತೋರಿಸ್ತಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಬಿಟ್ಟು ನೋಡಿ, ತವಾದಲ್ಲೂ ಸಹ ನೀವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಹ ನೀವು ಫ್ರೈ ಮಾಡ್ಕೋಬೋದು. ಇಲ್ಲ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಸಹ ಮಾಡ್ಕೋಬೋದು. ಎಣ್ಣೆ ಜಾಸ್ತಿ ಹಾಕಿ ವೇಸ್ಟ್ ಆಗಿಬಿಡುತ್ತೆ ಎಣ್ಣೆ ಅನ್ನೋದಿದ್ದರೆ ನೀವು ತವಾದಲ್ಲಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಶಾಲು ಫ್ರೈ ಥರ ಸಹ ಮಾಡ್ಕೋಬೋದು.
ನಾನು ಈ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದೊಳ್ಳೆ ರೆಸಿಪಿಯಲ್ಲೂ ಹಾಕಿದ್ದೀನಿ, ಅದರೊಳಗಡೆ ತವಾ ಫ್ರೈ ಮಾಡೋದನ್ನು ಹಾಕಿದ್ದೀನಿ. ಆ ತವಾ ಫ್ರೈ ತೋರಿಸಿದ್ರಿಂದ ಇದರೊಳಗಡೆ ಇವಾಗ ಎಣ್ಣೆಲಿ ಕರಿಯೋದನ್ನು ಇವಾಗ ತೋರಿಸ್ತಾ ಇರೋದು. ಓಕೆ ನೋಡಿ, ಫಿಶ್ ಕಬಾಬ್ ರೆಡಿಯಾಗಿದೆ. ಓಕೆ, ಫಿಶ್ ಕಬಾಬ್ ರೆಡಿಯಾಗಿದೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್.